ಕೊತ್ತೂರು ಮಂಜುನಾಥ್ ಶಾಸಕರು ಕೊಟ್ಟಂತ ಒಂದು ಹೇಳಿಕೆ, ಒಂದು ಸಭೆಯಲ್ಲಿ ಮಾತಾಡಿದಂತ ಮಾತು ಇವತ್ತು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಹಲವು ಪ್ರಶ್ನೆಗಳನ್ನ ಕೂಡ ಹುಟ್ಟು ಹಾಕ್ತಾ ಇದೆ. ಮೊನ್ನೆಯಷ್ಟೇ ಕೋಲಾರದಲ್ಲಿ ಹೆಲಿಕಾಪ್ಟರ್ ಮಿನಿ ಘಟಕವನ್ನ ಉದ್ಘಾಟನೆ ಮಾಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಈ ಒಂದು ಮಿನಿ ಘಟಕವನ್ನು ಉದ್ಘಾಟನೆ ಮಾಡಿದ್ರು. ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ದುಡಿಯುವ ಕೈಗಳಿಗೆ ಕೆಲಸ ಸಿಗಲ್ವಾ? ಕೈಗಾರಿಕೆಗಳಿಗೆ ಧಮಕಿ ಹಾಕಿದ್ರೆ ಪ್ರಗತಿ ಹೇಗೆ ಸಾಧ್ಯ? ಜನಪ್ರತಿನಿಧಿಗಳ ಈ ದೌಲತ್ತು ಅಭಿವೃದ್ಧಿಗೆ ಮಾರಕವಲ್ವಾ? ಕರುನಾಡಿನ ಹೆಗ್ಗುರುತಾಗುವ ಕೈಗಾರಿಕೆಗೆ ಧಮಕಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಕಾಂಗ್ರೆಸ್ ಶಾಸಕರ ದುಂಡಾವರ್ತನೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಕೊತ್ತೂರು ಮಂಜುನಾಥ್ ಶಾಸಕರೊಂದು ಮಾತನ್ನ ಹೇಳ್ತಾರೆ, ಕರೆಂಟ್ ಕಟ್ ಮಾಡಬೇಕು, ರೈತರ ಟ್ರಾಕ್ಟರ್ ಇದೆ ತಗೊಂಡೋಗಿ ಲೈಟ್ ಕಂಬಕ್ಕೆ ಗುದ್ದಬೇಕು, ಇಲ್ಲ ರಸ್ತೆಯ ಮೇಲೆ ಏನಾದ್ರು ಒಂದು ಚರಂಡಿ ಕಾಮಗಾರಿ ಅಂತೇಳಿ ಅಗದು ಬಿಡಬೇಕು. ಯಾವ ತರ ಧಮಕಿ ಆಗ್ತಿದ್ದಾರೆ? ಇವತ್ತು ಎಷ್ಟೋ ಎಂಎನ್ಸಿ ಕಂಪನಿಗಳು ರಾಜ್ಯಕ್ಕೆ ಬರೋದಕ್ಕೆ ಹೆದರ್ತಾ ಇದೆ. ಪಕ್ಕದ ರಾಜ್ಯಗಳಿಗೆ ಶಿಫ್ಟ್ ಆಗ್ತಿದ್ದಾರೆ. ಇಲ್ಲಿರುವಂತಹ ಎಂಎನ್ಸಿ ಕಂಪನಿಗಳು ಜಾಗ ಖಾಲಿ ಮಾಡಿ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ, ಅದರಲ್ಲೂ ಕೋಲಾರಕ್ಕೆ ಈ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಕಂಪನಿ ಬಂದಿದೆ. ಅಲ್ಲಿ ಎಷ್ಟೋ ಜನರಿಗೆ ಕೆಲಸ ಸಿಗುತ್ತೆ. ಆದ್ರೆ ಇಂಥ ಒಂದು ಕಂಪನಿ ಬರ್ತಾ ಇದೆ ಅಂತ ಖುಷಿ ಪಡಬೇಕು, ಇಂಥ ಒಂದು ಘಟಕ ನಮ್ಮಲ್ಲಿದೆ ಅಂತೇಳಿ ಸಂತೋಷ ಪಡಬೇಕು. ಆಹ್ವಾನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಧಮಕಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಏನ್ ಮಾತಾಡಿದ್ದಾರೆ ಕೇಳ್ಕೊಂಬನ್ನಿ. ಮೊನ್ನೆ ಇಲ್ಲಿ ಹೆಲಿಕಾಪ್ಟರ್ದು ಒಂದು ಮೀಟಿಂಗ್ ಇನಾಗ್ರೇಷನ್ ಅಂತ ನಡೆಯಿತು. ಅದು ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಗಮನಕ್ಕೂ ಇಲ್ಲ, ಖಂಡಿತ ನೀವೇನ್ ಹೇಳಿದ್ರಲ್ಲ, ಇಲ್ಲ ಪಟ್ಟಣ ಪಂಚಾಯತಿ ಗಮನಕ್ಕೂ ಇಲ್ಲ. ಆಮೇಲೆ ನನಗೆ ನಮ್ಮ ಶಶಿಕಲಾ ಫೋನ್ ಮಾಡಿ ಕೇಳಿದ್ರು, ಏನಂತಮ್ಮ ನನಗೇನೋ ಮೇಲ್ ಅಲ್ಲಿ ಇನ್ವಿಟೇಷನ್ ಕಳಿಸಿದ್ದಾರೆ, ನಿಮ್ಗೆಲ್ಲ ಯಾಕೋ ಮಾಹಿತಿ ಬಂದಿಲ್ಲ ಅಂದ್ರೆ ನಾನು ಹೋಗೋದಿಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನು ಬಸೋದಿಲ್ಲ ಇಲ್ಲಿ ಅಂತ ನಾನು ಹೇಳಿದ್ದೇನೆ. ಇವತ್ತು ಮೊನ್ನೆ ಇಲ್ಲಿ ಹೆಲಿಕಾಪ್ಟರ್ದು ಒಂದು ಮೀಟಿಂಗ್ ಇನಾಗ್ರೇಷನ್ ಅಂತ ನಡೆಯಿತು. ಅದು ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಗಮನಕ್ಕೂ ಇಲ್ಲ, ಖಂಡಿತ ನೀವೇನ್ ಹೇಳಿದ್ರಲ್ಲ, ಇಲ್ಲ ಪಟ್ಟಣ ಪಂಚಾಯತಿ ಗಮನಕ್ಕೂ ಇಲ್ಲ. ಆಮೇಲೆ ನನಗೆ ನಮ್ಮ ಶಶಿಕಲಾ ಫೋನ್ ಮಾಡಿ ಕೇಳಿದ್ರು, ಏನಂತಮ್ಮ ನನಗೇನೋ ಮೇಲ್ ಅಲ್ಲಿ ಇನ್ವಿಟೇಷನ್ ಕಳಿಸಿದ್ದಾರೆ, ನಿಮ್ಗೆಲ್ಲ ಯಾಕೋ ಮಾಹಿತಿ ಬಂದಿಲ್ಲ ಅಂದ್ರೆ ನಾನು ಹೋಗೋದಿಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನು ಬಸೋದಿಲ್ಲ ಇಲ್ಲಿ ಅಂತ ನಾನು ಹೇಳಿದ್ದೇನೆ. ನಮ್ಮ ಕರೆಂಟ್ ನಮ್ದು ಇವತ್ತು ಕರೆಂಟ್ ಹೋಗ್ತಾ ಇರೋದು ನಾವು ವೇಗದಲ್ಲಿಂದ ನಾವು ಹೋಗ್ತಾ ಇರೋದು. ಅದನ್ನ ಫೀಡರ್ ಚೇಂಜ್ ಮಾಡಿದ್ದು ಮೊನ್ನೆ ಮೀಟಿಂಗ್ ಅಲ್ಲಿ ಗಲಾಟೆ ಮಾಡಿದ್ರೆ ಫೀಡರ್ ಚೇಂಜ್ ಮಾಡ್ಕೊಂಡಿಲ್ಲ. ಅವರು ಫೀಡರ್ ಚೇಂಜ್ ಮಾಡಬೇಕು. ಅವೇನಾದ್ರೂ ಫೀಡರ್ ಚೇಂಜ್ ಮಾಡಿಲ್ಲ ಅಂತಂದ್ರೆ ಲೈನೇ ಕಟ್ ಮಾಡ್ಸೋಣ. ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಇಂಡಸ್ಟ್ರಿಗೆ ಹೋಗೋ ಕರೆಂಟ್ ಏನಾಗುತ್ತೋ ಕರೆಂಟ್ ಲೈನ್ ಕಟ್ ಮಾಡ್ಬಿಡೋಣ. ಇಲ್ಲಿ ಇವಾಗ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗೆ ವೇಂಬಲ್ ಟೌನ್ ಅಲ್ಲಿ. ನೀವು ಇಂಡಸ್ಟ್ರಿ ಸಪರೇಟ್ ಆಗಿ ನೀವು ಫೀಡರ್ ಮಾಡ್ಕೊಂಡು ಬಟ್ ಸಪರೇಟ್ ಸ್ಟೇಷನ್ ಮಾಡ್ಕೊಂಡು ನೀವು ಮಾಡ್ಕೊಂಡು ನಮ್ಗೆ ತಕಾಲ ಇಲ್ಲ. ಅದು 1 ವರ್ಷ ಆಗಿದೆ ಅದು ರೆಡಿಯಾಗಿ, ಇನ್ನ ಅದನ್ನ ಕನೆಕ್ಷನ್ ಕೊಟ್ಟು ಮಾಡ್ತಾ ಇಲ್ಲ. ಒಂದ್ ದಿವಸ ನಾವು ಅದನ್ನ ವಾರ್ನ್ ಮಾಡೋಣ ಅವರಿಗೆ. ಆಲ್ರೆಡಿ ನಾನು ವಾರ್ನ್ ಮಾಡಿದ್ದೀನಿ ಮೊನ್ನೆ ಮೀಟಿಂಗ್ ಅಲ್ಲಿ ಬೆಂಗಳೂರಲ್ಲಿ. ನಾನು ಶುಕ್ರವಾರ ಇದನ್ನ ವಾರ್ನ್ ಮಾಡಿದ್ದೀನಿ. ಈ ಸಲಿನೂ ನಾವು ನೋಡೋಣ. ಇಲ್ಲ ಅಂತಂದ್ರೆ ಇಲ್ಲಿ ಏನ್ ಲೈನ್ ಇದೆಯೋ ಆ ಲೈನ್ ಅನ್ನ ಕಟ್ ಮಾಡ್ಸೋಣ. ಕಟ್ ಮಾಡಕ್ ನಾವು ಬರೋದಿಲ್ಲ ಅದು ಇದು ಅಂತಾರೆ. ಟ್ಯಾಕ್ಟರ್ ತಗೊಂಡು ಯೂನಿವರ್ಸಿಟಿ ಹೊಟ್ಟು ಹೋಯ್ತು ಹೋಗುತ್ತೆ, ತೊಂದರೆ ಏನಿಲ್ಲ. ನೀವು ಮಾಡಲ್ಲ ಅಂತ ಕೊಡ್ತೀನಿ. ಅದಕ್ಕೆ ಟ್ಯಾಕ್ಟರ್ ಇರೋದು ನಮ್ಮ ರೈತರು ಅದಕ್ಕೆ ಇಟ್ಕೊಂಡಿದ್ದೀವಿ ನಾವು ಟ್ಯಾಕ್ಟರ್. ಅದನ್ನ ಮಾಡ್ತೀವಿ ಆ ಕೆಲಸ. ಮತ್ತೆ ಯಾರು ಬಂದ್ರೆ ಅವ್ರಿಗೆ ನೋಡ್ತೀವಿ ನಾವು. ಇಂಡಸ್ಟ್ರಿಯಲ್ಲಿ ಇರುವಂತವರು ಇವರು ಎಲ್ಲಿಂದನೋ ಬಂದು ಇಲ್ಲಿ ನಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ. ಅವರು ಹೆಂಗೆ ಗೊತ್ತಿಲ್ಲ ಅವರಿಗೆ, ಜನಪ್ರತಿನಿಧಿಗಳು ಯಾವ ತರ ಅಂತ ಎಲ್ಲ ಗೊತ್ತಿಲ್ಲ ಅವರಿಗೆ. ತಲೆ ಕಟ್ಸ್ಕೊಂಡ್ರೆ 5 ಲಕ್ಷ ಸಾಕಷ್ಟೇ ಅವ್ರನ್ನ ಹೊರಗಡೆ ಸೇಲ್ಸ್ ಮಾಡೋದಕ್ಕೆ. 5 ಲಕ್ಷ KD ಡಿಫಂಡ್ ಅಲ್ಲ, 5 ಲಕ್ಷ ಹಾಕಿ ಅವ್ರು ಇದ್ರ ಮುಂದೆ ಗೇಟ್ ಮುಂದೆ ಹೋಗ್ಬಿಟ್ಟು ಈಗ ನಾವು ಇಲ್ಲಿಂದ ಎಸ್ಟಿಮೇಟ್ ಮಾಡಿ ನಾವು ಒಂದು 5 ಲಕ್ಷ ಹಾಕೊಂಡು ಅಲ್ಲಿ KD ಹಾಕ್ಬಿಟ್ಟು ಅಲ್ಲಿ JCB ಅಷ್ಟು ಮುಂದೆ ಎಸ್ಟಿಮೇಟ್ ಹಾಕಿದ್ರೆ ಮಾಡ್ತಾ ಇದ್ವಿ. ಪಂಚಾಯತ್ ಮುಗೀತು ಅವ್ರ ಕತೆ, ಅಲ್ಲಿ ತೆಗೆದಾಯ್ತು. ಇಲ್ಲ ಬೆಳಗ್ಗೆ ಒಂದ್ಸಲಿ ಕೇಬಲ್ ಕಟ್ ಮಾಡೋದು, ಇನ್ನೊಂದು ಕಟ್ ಮಾಡೋದು ಮಾಡಿದ್ರೆ ಪಟ್ಟಣ ಪಂಚಾಯತಿಂದ ಎಲ್ಲ ಏನೇನ್ ಬೇಕೋ ಆ ಕೆಲಸಗಳೆಲ್ಲ ಮಾಡ್ಬೋದು. ವಿದ್ಯಾವಂತರು ಅಂದ್ರೆ ಅವ್ರಿಗೆ ಅಷ್ಟು ನೆಗ್ಲಿಜೆನ್ಸಿ. ಅವ್ರು ಏನೋ ನಮ್ಮನ್ನ ಎಲ್ಲೋ ಬೇರೆ ದೇಶದಿಂದ ಬಂದಾಗ ನೋಡ್ತಾರೆ, ಅವ್ರು ಆ ತರ ನೋಡ್ತಾರೆ. ಒಳಗಡೆ ಬಿಡಲ್ಲ ಅಂತ ಯಾರಾದ್ರೂ ಹೋದ್ರೆ ಒಳಗಡೆ ಏನೋ ಮಾತಾಡ್ಕೋಬೇಕಂದ್ರೆ ಬಿಡಲ್ಲ ಅಂತ ಹೇಳ್ತಾರೆ. ನಾನು ಒಂದ್ ದಿವಸ ಫೋನ್ ಮಾಡಿದ್ದೆ, ಹಂಗೆ ಮಾಡ್ತಾರೆ. JCB ತಗೊಂಡು ಗೇಟ್ ಕಾಂಪೌಂಡ್ ಹೊಡ್ಕೊಂಡ್ ಬರ್ತೀವಿ ಆಚೆ ಒಳಗಡೆಗಿಂತ ಮೇಲೆ ಬಿಟ್ಟರು ಅಂತ. ಅದನ್ನ ಸ್ವಲ್ಪ ನೀವೆಲ್ಲರೂ ಸ್ವಲ್ಪ ಈ ಇಂಡಸ್ಟ್ರಿ ಮೇಲೆ ಸ್ವಲ್ಪ ಕಣ್ಣು ಹಾಕೊಂಡು ಸ್ವಲ್ಪ ನೀವು ನೋಡ್ಕೋಬೇಕು. ಅವರು ಹೆಂಗೆ ಗೊತ್ತಿಲ್ಲ ಅವರಿಗೆ, ಜನಪ್ರತಿನಿಧಿಗಳು ಯಾವ ತರ ಅಂತ ಎಲ್ಲ ಗೊತ್ತಿಲ್ಲ ಅವರಿಗೆ. ತಲೆ ಕಟ್ಸ್ಕೊಂಡ್ರೆ 5 ಲಕ್ಷ ಸಾಕಷ್ಟೇ ಅವ್ರನ್ನ ಹೊರಗಡೆ ಸೇಲ್ಸ್ ಮಾಡೋದಕ್ಕೆ. 5 ಲಕ್ಷ KD ಡಿಫಂಡ್ ಅಲ್ಲ, 5 ಲಕ್ಷ ಹಾಕಿ ಅವ್ರು ಇದ್ರ ಮುಂದೆ ಗೇಟ್ ಮುಂದೆ ಹೋಗ್ಬಿಟ್ಟು. ಕೊತ್ತೂರು ಮಂಜುನಾಥ್ ಶಾಸಕರು ಕೊಟ್ಟಂತ ಒಂದು ಹೇಳಿಕೆ, ಒಂದು ಸಭೆಯಲ್ಲಿ ಮಾತಾಡಿದಂತ ಮಾತು ಇವತ್ತು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಹಲವು ಪ್ರಶ್ನೆಗಳನ್ನ ಕೂಡ ಹುಟ್ಟು ಹಾಕ್ತಾ ಇದೆ.
ಮೊನ್ನೆಯಷ್ಟೇ ಕೋಲಾರದಲ್ಲಿ ಹೆಲಿಕಾಪ್ಟರ್ ಮಿನಿ ಘಟಕವನ್ನ ಉದ್ಘಾಟನೆ ಮಾಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಮೂಲಕ ಈ ಒಂದು ಮಿನಿ ಘಟಕವನ್ನು ಉದ್ಘಾಟನೆ ಮಾಡಿದ್ರು. ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ದುಡಿಯುವ ಕೈಗಳಿಗೆ ಕೆಲಸ ಸಿಗಲ್ವಾ? ಕೈಗಾರಿಕೆಗಳಿಂದ ಕೈಗಾರಿಕೆಗಳಿಗೆ ಧಮಕಿ ಹಾಕಿದ್ರೆ ಪ್ರಗತಿ ಹೇಗೆ ಸಾಧ್ಯ? ಜನಪ್ರತಿನಿಧಿಗಳ ಈ ದೌಲತ್ತು ಅಭಿವೃದ್ಧಿಗೆ ಮಾರಕವಲ್ವಾ? ಕರುನಾಡಿನ ಹೆಗ್ಗುರುತಾಗುವ ಕೈಗಾರಿಕೆಗೆ ಧಮಕಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಕಾಂಗ್ರೆಸ್ ಶಾಸಕರ ದುಂಡಾವರ್ತನೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಪುತ್ತೂರು ಮಂಜುನಾಥ್ ಶಾಸಕರೊಂದು ಮಾತನ್ನ ಹೇಳ್ತಾರೆ, ಕರೆಂಟ್ ಕಟ್ ಮಾಡಬೇಕು, ರೈತರ ಟ್ರಾಕ್ಟರ್ ಇದೆ ತಗೊಂಡೋಗಿ ಲೈಟ್ ಕಂಬಕ್ಕೆ ಗುದ್ದಬೇಕು, ಇಲ್ಲ ರಸ್ತೆಯ ಮೇಲೆ ಏನಾದ್ರು ಒಂದು ಚರಂಡಿ ಕಾಮಗಾರಿ ಅಂತೇಳಿ ಅಗದು ಬಿಡಬೇಕು. ಯಾವ ತರ ಧಮಕಿ ಹಾಕ್ತಿದ್ದಾರೆ? ಇವತ್ತು ಎಷ್ಟೋ ಎಂಎನ್ಸಿ ಕಂಪನಿಗಳು ರಾಜ್ಯಕ್ಕೆ ಬರೋದಕ್ಕೆ ಹೆದರ್ತಾ ಇದೆ, ಪಕ್ಕದ ರಾಜ್ಯಗಳಿಗೆ ಶಿಫ್ಟ್ ಆಗ್ತಿದ್ದಾರೆ. ಇಲ್ಲಿರುವಂತಹ ಎಂಎನ್ಸಿ ಕಂಪನಿಗಳು ಜಾಗ ಖಾಲಿ ಮಾಡಿ ಬೇರೆ ರಾಜ್ಯಗಳಿಗೆ ಹೋಗೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ, ಅದರಲ್ಲೂ ಕೋಲಾರಕ್ಕೆ ಈ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಕಂಪನಿ ಬಂದಿದೆ. ಅಲ್ಲಿ ಎಷ್ಟೋ ಜನರಿಗೆ ಕೆಲಸ ಸಿಗುತ್ತೆ. ಆದ್ರೆ ಇಂತಹ ಒಂದು ಕಂಪನಿ ಬರ್ತಾ ಇದೆ ಅಂತ ಖುಷಿ ಪಡಬೇಕು, ಇಂತಹ ಒಂದು ಘಟಕ ನಮ್ಮಲ್ಲಿದೆ ಅಂತೇಳಿ ಸಂತೋಷ ಪಡಬೇಕು. ಆಹ್ವಾನ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಧಮಕಿ ಹಾಕೋದು ಎಷ್ಟರ ಮಟ್ಟಿಗೆ ಸರಿ? ಏನ್ ಮಾತಾಡಿದ್ದಾರೆ ಕೇಳ್ಕೊಂಬನ್ನಿ. ಮನೆಯಲ್ಲಿ ಹೆಲಿಕಾಪ್ಟರ್ದು ಒಂದು ಮೀಟಿಂಗ್ ಇದರಿತ್ತು, ಇನಾಗ್ರೇಷನ್ ಅಂತ ನಡೆಯಿತು. ಅದು ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಗಮನಕ್ಕೂ ಇಲ್ಲ, ನೀವೇನು ಹೇಳಿದ್ರೆ ಇಲ್ಲ, ಪಟ್ಟಣ ಪಂಚಾಯತಿ ಗಮನಕ್ಕೂ ಇಲ್ಲ. ಆಮೇಲೆ ನನಗೆ ನಮ್ಮ ಶಶಿಕಲಾ ಫೋನ್ ಮಾಡಿ ಕೇಳಿದ್ರು, ಏನಂತಮ್ಮ ನನಗೇನೋ ಮೇಲ್ ಅಲ್ಲಿ ಇನ್ವಿಟೇಷನ್ ಕಳಿಸಿದ್ದಾರೆ, ನಿಮ್ಗೆಲ್ಲ ಯಾರಿಗೂ ಮಾಹಿತಿ ಬಂದಿಲ್ಲ ಅಂದ್ರೆ ನಾನು ಹೋಗೋದಿಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನು ಬಸೋದಿಲ್ಲ ಇಲ್ಲಿ ಅಂತ ನಾನು ಹೇಳಿದ್ದೇನೆ. ಇವತ್ತು ಮನೆಯಲ್ಲಿ ಹೆಲಿಕಾಪ್ಟರ್ದು ಒಂದು ಮೀಟಿಂಗ್ ಇದರಿತ್ತು, ಇನಾಗ್ರೇಷನ್ ಅಂತ ನಡೆಯಿತು. ಅದು ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಗಮನಕ್ಕೂ ಇಲ್ಲ, ನೀವೇನು ಹೇಳಿದ್ರೆ ಇಲ್ಲ, ಪಟ್ಟಣ ಪಂಚಾಯತಿ ಗಮನಕ್ಕೂ ಇಲ್ಲ. ಆಮೇಲೆ ನನಗೆ ನಮ್ಮ ಶಶಿಕಲಾ ಫೋನ್ ಮಾಡಿ ಕೇಳಿದ್ರು, ಏನಂತಮ್ಮ ನನಗೇನೋ ಮೇಲ್ ಅಲ್ಲಿ ಇನ್ವಿಟೇಷನ್ ಕಳಿಸಿದ್ದಾರೆ, ನಿಮ್ಗೆಲ್ಲ ಯಾರಿಗೂ ಮಾಹಿತಿ ಬಂದಿಲ್ಲ ಅಂದ್ರೆ ನಾನು ಹೋಗೋದಿಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನು ಬಸೋದಿಲ್ಲ ಇಲ್ಲಿ ಅಂತ ನಾನು ಹೇಳಿದ್ದೇನೆ. ನಮ್ಮ ಕರೆಂಟ್ ನಮ್ದು ಇವತ್ತು ಕರೆಂಟ್ ಹೋಗ್ತಾ ಇರೋದು ನಮ್ಮ ವೇಮ್ಗಲ್ಲಿಂದ ನಾವು ಹೋಗ್ತಾ ಇರೋದು. ಅದನ್ನ ಫೀಡರ್ ಚೇಂಜ್ ಮಾಡಿ ಮೊನ್ನೆ ಮೀಟಿಂಗ್ ಅಲ್ಲಿ ಗಲಾಟೆ ಮಾಡಿದ್ರೆ ಫೀಡರ್ ಚೇಂಜ್ ಮಾಡ್ಕೊಂಡಿಲ್ಲ, ಅವರು ಫೀಡರ್ ಚೇಂಜ್ ಮಾಡಬೇಕು. ಅವೇನಾದ್ರೂ ಫೀಡರ್ ಚೇಂಜ್ ಮಾಡಿಲ್ಲ ಅಂತಂದ್ರೆ ಲೈನೇ ಕಟ್ ಮಾಡ್ಸೋಣ, ನಾವೆಲ್ಲ ಹೋಗ್ಬಿಟ್ಟು ಅಲ್ಲಿ ಇಂಡಸ್ಟ್ರಿ ಹೋಗೋ ಕರೆಂಟ್ ಏನಾಗುತ್ತೋ ಕರೆಂಟ್ ಲೈನ್ ಕಟ್ ಮಾಡ್ಬಿಡೋಣ. ಇಲ್ಲಿ ಇವತ್ತು ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗೆ ವೇಮ್ಗಲ್ ಟೌನ್ ಅಲ್ಲಿ ಪ್ರಾಬ್ಲಮ್. ನೀವು ಇಂಡಸ್ಟ್ರಿ ಸಪರೇಟ್ ಆಗಿ ನೀವು ಫೀಡರ್ ಮಾಡ್ಕೊಂಡು ಸಪರೇಟ್ ಸ್ಟೇಷನ್ ಮಾಡ್ಕೊಂಡು ನೀವು ಮಾಡ್ಕೊಂಡು ನಮ್ಗೆ ತಕರಾರು ಇಲ್ಲ. ಅದು 1 ವರ್ಷ ಆಗಿದೆ ಅದು ರೆಡಿಯಾಗಿ, ಇನ್ನ ಅದನ್ನ ಕನೆಕ್ಷನ್ ಕೊಟ್ಟು ಮಾಡ್ತಾ ಇಲ್ಲ. ಒಂದ್ ದಿವಸ ನಾವು ಅದನ್ನ ವಾರ್ನ್ ಮಾಡೋಣ ಅವರಿಗೆ. ಆಲ್ರೆಡಿ ನಾವು ವಾರ್ನ್ ಮಾಡಿದೀವಿ, ಮೊನ್ನೆ ಮೀಟಿಂಗ್ ಅಲ್ಲಿ ಬೆಂಗಳೂರಲ್ಲಿ ನಾವು ಶುಕ್ರವಾರ ಇದನ್ನ ವಾರ್ನ್ ಮಾಡಿದೀವಿ. ಈ ಸಲ ನಾವು ನೋಡೋಣ, ಇಲ್ಲ ಅಂತಂದ್ರೆ ಇಲ್ಲಿ ಏನ್ ಲೈನ್ ಇದೆಯೋ